ಕಾಲುಂಗ್ರ ಎಲ್ಲಿದೆ ಗೊತ್ತಾ? ಎಲ್ಲಿದೆ? ಇಲ್ಲಿ. ಬೆಳ್ಳಿ ಕಾಲುಂಗರ ನನ್ನ ಕಾಲಿಗೆ ಸುಂದರ. ಪರಮೇಶ್ವರ್ ಅವರೇ, ನೀವೇ ಕಾಲುಂಗ್ರ ಹಾಕೊಂಡಿದ್ದೀರಾ? ತೆಗೀರಿ ಅದನ್ನ. ಅದಕ್ಕೆ ಯಾಕ್ರೆ ಹೆಂಗಾಡ್ತೀರಾ? ಟ್ರೈ ಮಾಡ್ದೆ ಕಚ್ಕೋತು. ಗಿಫ್ಟ್ ಕೊಡೋದನ್ನ ಹಾಗೆಲ್ಲ ಯೂಸ್ ಮಾಡಬಾರ್ದು. ಕೊಡಿ ಮೊದಲು. ಒಂದು ನಿಮಿಷ ಕೊಟ್ಟಿದ್ದೀನಮ್ಮ, ಸಮಾಧಾನ. ಮತ್ತ್ಯಾಕೆ ಆಗ್ತೆ? ನಾನೆಲ್ಲ ಆಗ್ತೆ, ನೀ ತಕ್ಕೊಡ್ಲೇ ಇಲ್ಲ. ಎತ್ತಾನ ಎಡಗಾಯಿ ಇದು ಎತ್ತಕ್ಕಾಗಲ್ಲಣ್ಣ. ಯಾಕೆ? ಬಾಸ್ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಯಾರ ಗುನ್ನ ಮಾಡ್ದು ಎಡಗೈನ ಭಿನ್ನ ಮಾಡ್ಬಿಟ್ಟವ್ರೆ. ನಾನು ರೌಡಿ ಗಂಗಣ್ಣ. ನಾನು ಅವ್ರ ಶಿಷ್ಯ ಚಂಬಣ್ಣ. ಕಾಮಿಡಿ ನಡೆಯಂಗಿಲ್ಲ. ಎಲ್ಲ ನಿಧಾನ ಉಸಿರಾಡಿ. ಯಾಕಣ್ಣ ಎಲ್ರಿಗೂ ಯೋಗಾಸನ ಹೇಳ್ಕೊಡ್ತೀಯ? ಯೋಗಾಸನ ಅಂದ್ರೆ ಆಸನ ಕಿತ್ತು ಆಸೆಗೆ ಹಾಕ್ಬಿಡ್ತೀನಿ. ನಿಮ್ಮ ಮೈಯಲ್ಲಿರೋದು, ಕೈಯಲ್ಲಿರೋದು, ಜೋಬಲ್ಲಿರೋದು ಎಲ್ಲೇ ತಲಿಕ್ಕಿ ಚೊಮ್ಮಣ್ಣ ಹಾಸು. ಬಸ್ ತಾಳಿ ತಾಳಿ ಯಾವುದೇ ಕಾರಣಕ್ಕೂ ಮುಟ್ಬಾರ್ದು ಕಣ. ತಾಳಿ ಮೇಲೆ ಎಷ್ಟು ಸಿನಿಮಾ ಬಂದಿಲ್ಲ. ತಾಳಿ ಮುಟ್ಟಿದ ಕಳ್ಳ ಭಸ್ಮ ಆಗ್ಬಿಡ್ತಾನೆ. ಎಂತ ಒಳ್ಳೆ ಕಳ್ಳನಪ್ಪ ನೀವು. ನಿಮ್ಮನ್ನ ನೋಡಿ ಬೇರೆ ಕಳ್ಳನು ಕಲಿಬೇಕು. ಅಜಯ್, ನೀನು ಹೋಗ್ಲಿದ್ ಮಾಡ್ತಿಕ್ಕೆ ನಾವು ಬಿಟ್ಬಿಡ್ತೀವಾ? ಯಾರಾದ್ರೂ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡೋದಾಗ್ಲಿ, ನಕರ ಮಾಡಿದ್ರೆ ಬಸ ಪಾಪ ನನ್ನ ನೋಡ್ತಿದ್ರೆ ತುಂಬಾ ಒಳ್ಳೆ ತರ ಕಾಣ್ತಾರೆ ಬಸ. ಇವರೆಲ್ಲ ಕ್ರೈಮ್ ಸ್ಟೋರಿ ನೋಡೋ ಕ್ರಿಮಿನಲ್ ಅಲ್ಲ ಕಣೋ, ಕಾಮಿಡಿ ಬೀರಿಯಲ್ ನೋಡೋ ಕಾಮಿಡಿ ಪೀಸ್ಗಳು. ಉಪ್ಪು ಕರಂದರ ಸಪ್ಪೆ ಜನ ಅನ್ನು. ಗಂಗಣ್ಣ, ನೀನ್ ಏನೇನ್ ತಗೊಂಡಿದ್ಯಲ್ಲ ಅದನ್ನೆಲ್ಲ ಇಲ್ಲಿಂದ ತಗೊಂಡೋಗು. ಬೇಕಿದ್ರೆ ಜೊತೆಗೆ ಇವ್ರಿಬ್ರು ಕರ್ಕೊಂಡು ಹೋಗು. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮೆಲ್ಲರ ಸಂತೋಷಕ್ಕೆ ಮಾತ್ರ ಅಡ್ಡಿ ಬರಬೇಡ. ನಾವಿಬ್ರು ಒಂದು 3 ದಿನ ಎಲ್ಲರೂ ತಲೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಈ ಮನೆ ಪ್ರಶಸ್ತವಾಗಿದೆ, ಇಲ್ಲೇ ಉಳ್ಕೊಬಿಡ್ತೀವಿ. ನಿಮ್ಮೆಲ್ರಿಗೂ ಆಟ ಆಡ್ಕೊಂಡು ಕಾಲ ಕಳ್ಬಿಡ್ತೀವಿ. ಅಣ್ಣ ಇಷ್ಟು ಆಟ ಆಡ್ಸಿ ಸಾಲ್ದು ಅಣ್ಣ. ಇನ್ನೂ ಆಟ ಆಡ್ಸೋದು ಬಾಕಿ ಇದೆಯಾ ಅಣ್ಣ? ನೋಡಿ, ನಾನು ಇವಾಗ ನಿಮ್ಮೆಲ್ಲರಿಗೂ ಒಂದು ಆಟ ಆಡಿಸ್ತೀನಿ. ನಾನು ಹೆಂಗ್ ಆಟ ಆಡಿಸ್ತೀನಿ ಹಂಗೆ ನೀವು ಆಟ ಆಡ್ಬೇಕು. ನೀವೇನಾದ್ರೂ ಈ ಆಟದಲ್ಲಿ ಗೆದ್ರೆ ನಿಮ್ಮ ಹತ್ರ ತಗೊಂಡ್ರೆ ಅದೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ಆಗ್ಬೋದಾ? ಅದು ಏನೇನು ಆಟ ಆಡ್ಬೇಕು ಅಂತ ಹೇಳು ಗುರುವೆ. ನಾವು ಆಟೋ ಆಟನ ನೀವು ಆಡ್ಬೇಕು. ಗೆದ್ದವ್ರಿಗೆ ಪಟ್ಟ, ಸೋತವ್ರಿಗೆ ಚಟ್ಟ. ಏನಪ್ಪ, ಏನೇ ಆದ್ರೂ ಆಟದಲ್ಲಿ ನೀವು ಸೋಲ್ಬಾರ್ದು. ಸೋತ್ರೆ ಚಟ್ಟನ್ ಮೇಲೆ ಮಲಗಿಸ್ಬಿಡ್ತಾರೆ. ಅದಕ್ಕೆ ಮಪ್ಪಲ್ಲು ನಿನ್ಕಿನ ಮುಂಚೆ ನಾನೇ ಸೋತ್ಬೋಣ ಅಂತಿದ್ದೀನಿ. ಯಾಕಪ್ಪ? ಸೋತವ್ರನ್ನ ಚಟ್ಟದ ಮೇಲೆ ಮಲಗಿಸ್ತಾರಮ್ಮ. ನೀನ್ ಚಟ್ಟದ ಮೇಲೆ ಮಲಗಿರೋದಿಲ್ಲ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದಕ್ಕೆ ನಾನೇ ಸೋತು ಚಟ್ಟದ ಮೇಲೆ ಮಲ್ಕೊಂಡ್ಬಿಡ್ತೀನಿ. ಭಗವಂತ ನಿನಗೆ ಅದು ಏನು ತೋಳಂತ ಸೃಷ್ಟಿ ಮಾಡ್ಬಿಡ್ತಾನೋ. ನೋಡಿದ್ಕೊಳ್ಳೆ ಮೊಮ್ಮದಲ್ಲಿ ತಂಗಿದೆಯಲ್ಲ ಹಂಗಂತ ಆಟದ ಮತ್ತೆ ರೊಚ್ಚಿಗೆದ್ದು ಯಾರ್ದನ್ನ ಕಿವಿ ಕಚ್ಬಿಟ್ಟಿಯ. ಲೇ ಪದಪ್ಪ, ಈ ಮನೆಯಲ್ಲಿ ಮದುವೆ ಆಗದೆ ಇರುವ ಏಕೈಕ ವ್ಯಕ್ತಿ ಅಂದ್ರೆ ನೀನು ಒಬ್ಬನೇ ಕಣ. ಚಂಪ ಇಲ್ವಾ? ಅಲ್ಲೇ ಅವಳ ಕತೆ ಬಿಟ್ಟಾಕ ಅವಳಿಗೆ ಒಂದು ಥರದಲ್ಲಿ ಮದುವೆ ಓದಂಗೆ ಲೆಕ್ಕ ಕಣ. ಏನ್ ಹೇಳ್ತಿದ್ಯಾ ನೀನು? ಕೆಲವೊಂದು ವಿಷಯನೆಲ್ಲ ಹಂಗಂಗೆ ಅರ್ಥ ಮಾಡ್ಕೋಬೇಕು. ಕೆದಕಕ್ಕೆ ಹೋಗ್ಬಾರ್ದು ಕಣ. ಲೇ ಪದಪ್ಪ, ನಿನಗೆ ಮದುವೆ ಹಾಳಾಗೋಗ್ಲಿ ಕಣ, ಮುಂಜಿ ಕೂಡ ಆಗಿಲ್ಲ. ಹಾಗಾಗಿ ನೀನು ಪ್ರತಿಯೊಂದು ಆಟದಲ್ಲಿ ಬೇಕು ಬೇಕು ಅಂತಾನೆ ಸೋತು ನಮ್ಮೆಲ್ಲರಿಗೂ ಜೀವ ಭಿಕ್ಷೆ ನೀಡೋ. ಗಂಗಣ್ಣ, ನೀವು ಆಟದಲ್ಲಿ ಯಾರಾದ್ರೂ ಸೋಲ್ಸೋದು, ಅವ್ರನ್ನ ಚಟ್ಟದ ಮೇಲೆ ಮಲಗಿಸೋದು ಇವೆಲ್ಲ ಯಾಕೆ ಬೇಕು? ಈ ಮನೆಯಲ್ಲಿ ಜಾತಿ ಜಂಬಲ್ದೇನಿ ಅಂತ ಒಬ್ರು ಸಮಾಜ ಸೇವಕಿ ಇದ್ದಾರೆ. ಅವರಿಂದ ಈ ಮನೆಗೆ ಒಂದು ನಯಾ ಪೈಸೆ ಪ್ರಯೋಜನನೂ ಆಗ್ತಿಲ್ಲ. ಹಾಗಾಗಿ ಈ ಆಟದಲ್ಲಿ ಅವರೇ ಸೋತಿದ್ದು ಅಂತ ತೀರ್ಮಾನ ಮಾಡಿ ಅವ್ರನ್ನ ಚಟ್ಟದ ಮೇಲೆ ಮಲಗಿಸ್ಬಿಡಿ. ಕರೆಕ್ಟ್ ಗುರು, ಆಟ ಆಡ್ಸೋ ಅವಶ್ಯಕತೆನೇ ಇರಲ್ಲ. ಆಟದಲ್ಲಿ ಈ ರೀತಿ ಮೋಸ ಎಲ್ಲ ಮಾಡಬಾರ್ದು. ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಗೆಲ್ತೀನಿ. ಸುಮ್ಮನಿರಮ್ಮ, ಸೋಲು ಗೆಲುವು ನಿರ್ಧಾರ ಮಾಡೋದು ನೀವಲ್ಲ, ನಾವು. ಮ್ಯಾಚ್ ಮಿಕ್ಸಿಂಗ್ ನಿರ್ಧಾರ ಮಾಡ್ಕೊಂಡ್ರೆ ಡಮ್ ಅನ್ಸ್ಬಿಡ್ತೀನಿ. ನೀನು ಏನು ಅನಿಸ್ಬೇಡ, ಅದು ಏನೇನು ಆಟ ಅಂತ ಒಂದ್ಸಲ ಹೇಳ್ಬೇಡ, ಎಲ್ಲರೂ ಒಟ್ಟಿಗೆ ಶುರುಚ್ಕೊಂಡ್ಬಿಡ್ತೀವಿ. ಮೊದಲು ನಗು ಸ್ಪರ್ಧೆ. ಯಾರು ತುಂಬಾ ಚೆನ್ನಾಗಿ ನಗ್ತಾರೋ ಅವ್ರದ್ದೆಲ್ಲ ಮಾರ್ಕ್ಸ್ ಕೌಂಟ್ ಹಾಕೋತೀನಿ. 35 ಅಂಕಕ್ಕಿಂತ ಕೆಳಗಡೆ ಬಂದ್ರೆ ಅವ್ರು ಕೆಟ್ಟ. I wanna
ಇನ್ಮೇಲಿದೆ ಇದಕ್ಕೇನು ಮಾರ್ಕ್ಸ್ ಹಾಕ್ಬೇಡಿ ಮುಂದಕ್ಕೆ ಹಾಕಿ ಸ್ವಲ್ಪ ಕ್ಲೋಸಪ್ ಅಲ್ಲಿ ನೋಡಿ ಸರ್ ಈಗ ಅರ್ಧ ನಾರೀಶ್ವರ ತೋರಿಸ್ತೀನಿ ಈ ಕಡೆ ಅವಳು ಈ ಕಡೆ ನೋಡಿ ಪಟಕ್ಕು ಕಾಲಂಬೋದು ಕಟಕ್ಕು ನಮಸ್ಕಾರ ಸರ್ ನಾನು ತುಂಬಾ ಚೆನ್ನಾಗಿ ನಕ್ಕಿದ್ದೀನಿ ಅಲ್ವಾ ಸರ್ ನನ್ನ ಪ್ರಾಣಕ್ಕೇನು ಭಯ ಇಲ್ಲ ಅಲ್ವಾ ಸರ್ ಇವತ್ತು ಮಾರ್ಕ್ ನೋಡಕ್ ಬಂದಿದ್ಯಾ ಸೊನ್ನೆ ತುಂಬಿಟ್ಟು ಚಟ್ಟ ಕಟ್ಬಿಡ್ತೀನಿ ಯಾರು ಮಾರ್ಕ್ಸ್ ಕೇಳಬಾರ್ದು. ಸರ್ ಒಂದು ರಿಕ್ವೆಸ್ಟು ಅಲ್ಲ ನಮಗೇನಾದರೂ ಅಂಗವಿಕಲರ ಕೋಟಾದಡಿ ಒಂದು 5 ಮಾರ್ಕ್ಸು ಗ್ರೇಸು ಅಂತ ಸಿಕ್ಕುತ್ತೋ ಮುಂದಿನ ಆಟ ಏನು ಅಂತ ಹೇಳೋಣ. ಈಗ ಅಳೋ ಸ್ಪರ್ಧೆ 1 2 3 ಸ್ಟಾರ್ಟ್. ಇಲ್ಲಲ್ಲ ಅಲ್ಲಿ ಈ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು 5 ಕೋಟಿ ಆಸ್ತಿ ಇದೆ ಅದನ್ನ ಕೊಡ್ತೀನಿ ಅಂದ್ರೆ ನಮ್ಮ ಯಜಮಾನ್ರು ನನ್ನ ಮದುವೆ ಆಗಕ್ಕೆ ತಯಾರೇ ಇಲ್ಲ. ಹಳ್ಳಿಲಿ ನೆಮ್ಮದಿಯಾಗಿ ಕುರಿ ಕಾಯ್ಕೊಂಡಿದ್ದೆ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದ್ಬಿಟ್ಟು ಮದುವೆ ಹಾಳಾಗೋಗ್ಲಿ ಮುಂಚೆ ಕೂಡ ಮಾಡಿಸಿಲ್ಲ. ನಾನು ಮನೆ ಹಳಿನಾಗ ಬಂದ್ಮೇಲೆ ನನ್ನನ್ನು ಚೆನ್ನಾಗಿ ನೋಡ್ಕೊತಾರೆ ಅನ್ಕೊಂಡಿದ್ದೆ ಮನೆ ಆಳ್ಕಿಂತನೂ ಕೀಳ ನೋಡ್ಕೊತಾ ಇದ್ದಾರೆ. ಒಂದು ಕೆಲಸ ನಾನು ಕೊಡಬಾರ್ದ. ಒಳಗೊತ್ತಲ್ಲಿ ನಗ್ತಾ ಇದ್ದಾನೆ ಅಂತ ನಿಮಗೆಲ್ಲ ಇದಾಗ್ತಿರ್ಬೇಕಲ್ಲ ತುಂಬಿದ್ ಕೊಡಕಲ್ರಿ ತುಳ್ಕಲ್ಲ ನನ್ನ ಮನಸ್ಸಿನ ಒಳಗಡೆ ಅದೆಷ್ಟು ದುಃಖ ದುಮ್ಮಾನಗಳು ಅಡಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಹೇಳಿ ಕೇಳಿಸ್ಕೊಂಡಿರ್ತಾನೆ ಎಲ್ಲರ ದುಃಖ ದುಮ್ಮಾನಗಳಿಂದ ನೀವು ಕೇಳಿಸ್ಕೊಂಡಿರ್ತಾನೆ ಇವರೆಲ್ಲರ ಆಸೆ ಆಕಾಂಕ್ಷೆಗಳಿಂದ ಈಡೇರಿಸೋಕ್ಕೋಸ್ಕರ ಒಬ್ಬ ಮನೆಯ ಯಜಮಾನ ರಕ್ತ ಬಸದಿನ ಕೇಳಿದೆ ನೋಡ್ರಿ ಭಗವಂತ ನಿಮಗೆ ಕಣ್ಣು ಕೊಟ್ಟಿದ್ರು ನೋಡ್ರಿ ಮೂಳೆ ಮೂಳೆ ಸೌಸಿದೇನ್ರಿ ಯಾವನ್ರಿ ಸೌಸಿದ್ದಾನೆ ಜಗತ್ತಿನಲ್ಲಿ ಇದೆ ರೀ ಕಣ್ಣೀರು ಹಾಕಿದ್ರೆ ನೀವು ಅನ್ಕೊಂಡ್ಬಿಡ್ತೀರಾ ಎಲ್ಲಿರ ಎಲ್ಲ ಬತ್ಕೊಂಡು ಹೋಗದ ಮಾರ್ಕ್ಸ್ ಹಾಕ್ರಿ ಬಿಟ್ರಿ ಓಡ್ರಿ ನನ್ನ ಸಂತ ನನಗೆ ಈಗ ಜಗಳ ಸ್ಪರ್ಧೆ ಜಗಳ ಆಡಲ್ಲ ನೀವೇ ಜಗಳ ಆಡ್ಕೊಳಾಗಿಲ್ಲ. ನೋಡಿ ಇದು ಸಾವು ಬದುಕಿನ ಪ್ರಶ್ನೆ ಅಲ್ವಣ ಟೀಮ್ನ ನಾವು ರೆಡಿ ಮಾಡ್ತೀವಿ. ಇವಳು ಏನಾಗ್ಬೇಕು ನಿನ್ಗೆ ಹೇಳ್ತಿ ಜಗಳ ಆಡ್ಕೊಳ್ಳಿ. ಅವ್ರಿಗೆ ಏನಾಗ್ಬೇಕು ನಿನ್ಗೆ ನಾವಿಬ್ರು ಅಕ್ಕ ತಂಗಿರು. ಅಪ್ಪಾ, ಸುಮ್ನೆ ನಿಂತ್ಕೊಳ್ರಿ, ಆಮೇಲೆ ಜಗಳ ಆಡೋದಿದ್ದೇನೆ. ನೀವಿಬ್ರು ಜಗಳ ಆಡ್ಕೊಳ್ಳಿ. ಆ ತಡಿ ಏನಾಗಬೇಕು ನಿನಗೆ ಕಿತ್ತಾಡ್ಕೊಂಡ್ರಿ. ಅಣ್ಣ ಎಲ್ರಿಗೂ ಜೋಡಿ ಕೊಟ್ಬಿಟ್ರಿ ನನ್ನನ್ನು ಅನಾಥ ಮಗು ಮಾಡ್ಬಿಟ್ರಿ ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ನಾನು ಯಾರ ಜೊತೆ ಜಗಳ ಆಡಲಿ ನಿಮ್ಮ ಜೊತೆ ಜಗಳ ಆಡ್ಲಾ ನೀನ್ ಒಬ್ಬನೇ ಜಗಳ ಆಡ್ಕೋ. ಏನ್ ಚಂಪ
ನನ್ನ ಹಬಿ ಮೇಲೆ ಏನಾದ್ರು ಐಸ್ ಇಟ್ರೆ ನಾನು ಸುಮ್ಮನೆ ಇರಲ್ಲ. ಅಯ್ಯೋ ತಲೆನೋವು ಬಂದಾಗ ಐಸ್ ಇಡ್ಬೇಕಾಗುತ್ತಪ್ಪ, ಅದಕ್ಕೇನ್ ಮಾಡಕ್ಕಾಗುತ್ತೆ? ಡೋಂಟ್ ಟಾಕ್ ರಬಿಶ್. ನಾನು ಹೇಳ್ತಿರೋದು ಆ ಐಸ್ ಅಲ್ಲ, ಈ ಐಸ್. ಇದೇ ಕೊನೆ ಸಲ ಹೇಳ್ತಾ ಇದೀನಿ. ಇನ್ನೊಂದ್ಸಲ ನನ್ನ ಹಬಿ ತಟ್ಟೆಗೆ ಏನಾದ್ರು ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಸಾಕು ಸುಮ್ಮನೆ ಇರ್ರಿ. ಹಬಿ ಅಂತೆ ಹಬಿ, ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ಇದುವರೆಗೂ ಬೆಡ್ರೂಮ್ ನಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ ನ ತೆಗ್ದಿದ್ದೀರೇನ್ರಿ? ಅಲ್ಲ, ಎಕ್ಸ್ಕ್ಯೂಸ್ ಮೀ, ಅದನ್ನೆಲ್ಲ ಕೇಳಕ್ ನೀನ್ ಯಾವಳೆ? ನಾನು ಯಾರ? ನಿಮ್ಗೆ 1 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟೆಲ್ಲ ಬೋರ್ಡ್ ತೆಗೆದ್ರೆ ಸರಿ, ಇಲ್ಲದೆ ನಾನು ನನ್ನ ಮದುವೆಯಾಗಿ ಅಡುಗೆ ಮನೆ ಕರ್ಕೊಂಡು ಹೋಗಿ ನಿಮ್ಮೆಲ್ರಿಗೂ ನೋ ಅಡ್ಮಿಷನ್ ಬೋರ್ಡ್ ಹಾಕ್ಬೇಕಾಗತ್ತೆ. ಏನಪ್ಪ ನೀವು ಹೀಗೆ ಮಾಡ್ಬೋದಾ? ಏನಮ್ಮ ಮಾಡಿದೆ? ಏನ್ ಮಾಡ್ದ? ಅಲ್ಲಮ್ಮ ಪಲ್ಲು ಏನ್ ಮಾಡಿದೆ? ಹೀಗೆ ಹೊಡಿತಿದ್ಯಮ್ಮ. ಅದನ್ನ ನನ್ ಬಾಯಿ ಬೇರೆ ಕೇಳ್ಬೇಕಾ? ಊರಲ್ಲಿ ಕುಳಿ ಕಾಯ್ಕೊಂಡು ಹಾಳಾಗೋಗ್ತೀಯ ಅಂತ ಇನ್ನು ಕಲ್ಕೊಂಡು ಬಂದ್ರೆ ಬರೀ ತಿನ್ನೋದು ಮಲಗೋದು ಇಷ್ಟೇ ಆಗೋಯ್ತಲ್ಲೋ ನೀನ್ ದಂಡ ಪಂಡಂತ. ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದೀನಿ. ನನ್ನ ವಯಸ್ಸಿನವ್ರು ಯಾರಾದ್ರೂ ಹೀಗೆ ಅಂದಿದ್ರೆ ಒಂದು ಡಿಚ್ಚಿ ಹೊಡೆದು ಬಿಡ್ತಾ ಇದ್ದೆ. ಮಕ್ಕಳು ಒಂದೊಂದು ಮುತ್ತು ಕಣಪ್ಪ. ತಪಸ್ಸು ಮಾಡಿ ಕಲಿಬೇಕು ನಿಮ್ಮಂತ ಮಕ್ಕಳನ್ನ. ಅದು ಏನು ಮಕ್ಕಳು ಅಂತ ಹುಟ್ಟುಬಿಟ್ರು. ಅಯೋಧ್ಯ, ನಮ್ಮ ಭೂಮಿ ಭಾರತ ದೇಶದಲ್ಲಿ ಪ್ರಸ್ತುತ ಹಣಕಾಸಿನ ಬಿಕ್ಕಟ್ಟಿನಿಂದಾಗಿ, ಗೋಧಿ ಆಮದು ಮತ್ತು ಈರುಳ್ಳಿ ರಫ್ತಿನಿಂದಾಗಿ ನಮ್ಮ ವಿತ್ತೀಯ ಕೊರತೆಗಳನ್ನು ನೀಗಿಸೋರು ಯಾರು? ಇದೆಲ್ಲದರ ಪರಿಣಾಮ ಪೆಟ್ರೋಲ್ ಮೇಲೆ ಆಗ್ತಾ ಇದೆ ಗೊತ್ತಾ? ನಿನ್ನಂತವ್ರಿಗೆ ನಾನು ಬೈಕ್ ಕೊಡ್ಬೇಕು. ಬೈಕು ನಗ್ತಾ ಇರೋದು. ಲೇ, ನಿನಗೆ ಮೊಬೈಲ್ ಬೇಕೇನೆ? ನೀನು ತೆಗೆದಿರೋ 99%ಗೆ ಮೊಬೈಲ್ ಬೇಕೇನೆ? ಅಲ್ಲ, ಯಾರು ಚೆನ್ನಾಗಿ ಕೆಲಸ ಮಾಡಿದ್ದು? ಆಂಡ್ರಂಗ ಒಬ್ಬನೇ ಇದ್ರು ತುಂಬಾ ಚೆನ್ನಾಗಿ ಜಗಳ ಮಾಡ್ತಾನೆ. ಯಾರುಗಳ ಲಾಸ್ಟ್ ಪ್ಲೇಸು? ಅದು ನನ್ನ ಕೆಲಸ ಮಾಡ್ತಾರೆ. ಕಣ್ಣ ಮುಚ್ಚಾಲೆ ಚಂಪ, ಇನ್ನೊಂದ್ಸಲ ನೀನೇನಾದ್ರೂ ನನ್ನ ಹಬಿ ತಂಟೆಗೆ ಬಂದ್ರೆ ನಿನ್ನ ಸ್ಪೇರ್ ಮಾಡಲ್ಲ. ಗಂಡ ಸರಿಯಾಗಿ ನೋಡ್ಕೊಳಕ್ ಯೋಗ್ಯತೆ ಇಲ್ಲದೆ ಇದ್ದವರು ನಿಮ್ಗೆ ಗಂಡ ಯಾಕೆ ಬೇಕು? ಬಂದನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರಿಯಾಗಿ ಅರ್ಥ ಬರ್ದೇ ಇರೋರು ಕಂಪ್ಯೂಟರ್ ಯಾಕೆ ಇಟ್ಕೋಬೇಕು? ಶೋಪೀಸ್ ಶೋಪೀಸ್ ಅನ್ಕೊಂಡಿದ್ದೀರೇನ್ರಿ? ನಿಮ್ ಕಾಲದಲ್ಲಿ ಮದುವೆ ಆಗಿರೋದೆಲ್ಲ 3 ಮಕ್ಕಳಾಗಿವೆ. ಸೊ ವಾಟ್? ನಿನಗೆ ಏನಕ್ಕೆ ಅಷ್ಟೊಂದು ತಪ್ಪಾಗಿದೆ? ಯಾಕೆ ಕಿತ್ತಾಡ್ಕೊಂಡು ಸಾಯ್ತೀರಾ? ನೋಡಿ, ನಿಮ್ಗೊಂದು 3 ಮಕ್ಕಳು ಕೊಡ್ತೀನಿ, ನಿನಗೂ 3 ಮಕ್ಕಳು ಕೊಡ್ತೀನಿ. ಸುಮ್ಮನೆ ಇದು ಬಿಡ. ರಾಜೇಶ್ವರಿಗೆ ಇಬ್ಬರಿಗೆ ಕೊಟ್ಟಿರ್ತೀನಿ ಅಂತೆ. ಅವ್ರನ್ನ ಯಾವ ಲೆಕ್ಕಲ್ಲ, ಅವ್ರಿಗೂ ಕೊಡ್ತೀನಿ ಬಿಡ. ಸಾಯ ಆಟದಲ್ಲಿ ಇದು ಕೊನೆ ಆಟ. ಎಲ್ಲರೂ ಸಿನಿಮಾ ಹಾಡುಗಳನ್ನ ಹಾಡ್ಬೇಕು. ವಿಶೇಷ ಏನ್ ಗೊತ್ತಾ? ಸಿನಿಮಾದಲ್ಲಿ ಗಂಡಸರು ಆಡಿರೋ ಆಟ ಹೆಂಗಸರು ಆಡ್ಬೇಕು, ಹೆಂಗಸರು ಆಡಿರೋ ಆಟ ಗಂಡಸರು ಆಡ್ಬೇಕು. ಹೆಂಗಸ್ರು ಗಂಡಸ್ರ ತರ ಆಡ್ಬೇಕಲ್ವಾ? ಡ್ಯಾನ್ಸ್ ಮಾಡ್ಕೊಂಡು ಆಡಿದ್ರೆ ಅಂಕಗಳು ಜಾಸ್ತಿ ಬೀಳ್ತವೆ. ಯಾರಾದ್ರೂ ನಕ್ರ ಮಾಡಿದ್ರೆ ಹ್ಞೂ ಅಂತ ಸುಟ್ಬಿಡ್ತೀವಿ. ಚಂದಮಾಮ
ಬೆಳ್ಳಿ ಮೂಡಿತು ಬೆಳಿಗ್ಗೆ ಮರೆಯರು danger, 15 to 20 danger, 20 to 30 soldier, 30 to 40 hunter, 40 के नी beggar, 50 के मेल पंचर. Danger, 15 to 20 danger, 20 to 30 soldier, 30 to 40 hunter. 40 के नी beggar, 50 के मेल पंचर. ಇವತ್ತಿಗೆ ಎಲ್ಲ ಆಟಗಳು ಮುಗೀತು. ಜಿಯೋ ಬೈದಿಂದ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಪ್ರಾಣ ಉಳಿಸ್ಕೊಳಕ್ಕೋಸ್ಕರ ಮನುಷ್ಯ ಏನ್ ಬೇಕಾದ್ರೂ ಮಾತಂತ ಈಗ ಗೊತ್ತಾಯ್ತು. ಎಲ್ಲ ಆಟಗಳಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಂತಹ ನಮ್ಮ ಪಾಂಡುರಂಗ ಅವರಿಗೆ ಒಂದು ಕ್ರಿಕೆಟ್ ಬ್ಯಾಟ್ ನ ಉಡುಗೊರೆಯಾಗಿ ಕೊಡ್ತಾ ಇದೀವಿ, ಬಂದು ತಗೋಬೇಕು. ನಿಮ್ಗೆ ಯಾರ್ಯಾರು ಕೋಪ ಇದೆಯೋ ಅವ್ರಿಗೆ ಈ ಬ್ಯಾಟಲ್ಲಿ ಓದಿಸ್ಬಿಡು. ಏನಾರ ಬಿಟ್ಟಿಲ್ಲ ಅಂತ ಅಂದ್ರೆ ಗುಂಡಾರ್ಸ್ಬೇಕಾಗುತ್ತೆ. ನೀನ್ ಹೊಡೆದಿದ್ದೇನ ಸರಿ ಕಣಯ್ಯ, ಯಾಕೆ ನಿನ್ನ ಹೆಂಡತಿಗೆ ಹೊಡೆದೆ? ಮತ್ತಿನ್ನೇನು ಶಿವ, ನನ್ನ ಜೀವನ ಒಳ್ಳೆ ನೀರಿನ ಮೇಲೆ ಗುಳ್ಳೆ ತಂಗಿದೆ. ನೀನು ರೊಚ್ಚಿಗೆ ಯಾವ ಕ್ಷಣದಲ್ಲಿ ಡಮ್ ಅನ್ಸ್ಬಿಡ್ತೀಯ ನಾನು. ಅದಕ್ಕಿಂತ ಮೊದಲು ನನ್ನ ವಂಶ ಬೆಳೆಯೋದು ಬೇಡವಾ? ಅಲ್ಲ, ಇವ್ರು ನೋಡಿದ್ರೆ ಮದುವೆ ಆದಾಗಿಂದ ನೋ ಅಡ್ಮಿಷನ್ ಬೋರ್ಡ್ ಹಾಕೊಂಡು ಕೂತವ್ರೆ. ನನಗೆ ಕೋಪ ಬರ್ದೇ ಇರುತ್ತಾ? ಈ ಮನೇಲಿ ಈ ತರದ ಹೆಂಗಸರು ಇದಾರ? ಪಾಂಡುರಂಗ, ಇನ್ನೊಂದ್ಸತಿ ಆ ಬ್ಯಾಟ್ ನ ನಿನ್ನ ಹೆಂಡತಿ ಬುಲ್ಡೆ ಕೊಡ್ರೆ ಆ ಬುಲ್ಡೆ ಹೋಗಿ ಬೆಡ್ರೂಮ್ ಬೋರ್ಡ್ ಕಚ್ಕೋಬೇಕು, ಹಂಗ್ ಹೊಡಿಬೇಕು. ಅಷ್ಟೇ ತಾನೇ, ಈಗಲೇ ಹೊಡಿತೀನಿ ಶಿವ. ಮತ್ತೇನೇನಮ್ಮ, ಕಟ್ಕೊಂಡಿರೋ ಗಂಡ ನೀವು ಮೋಸ ಮಾಡ ಸರಿನಾ? ಸೋ ಸಾರಿ. ಇನ್ಮೇಲೆ ನನ್ನ ಹಬ್ಬಿನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ನೀನ್ ನೋಡ್ಕೊಳ್ಳೋದು ಅಷ್ಟರಲ್ಲೇ ಇದೆ. ಈಗ ಯಾರು ಸೋತರು ಯಾರು ಗೆದ್ದರು ಅನ್ನೋದು ಹೇಳಪ್ಪ. ಈ ಮೀಸೆ ಮೇಲೆ ಚುಚ್ತಾ ಇದೆ. ನಿಮ್ಮಲ್ಲಿ ಗೆದ್ದೋರು ಯಾರು ಸೋತೋರು ಯಾರು ಅಂತ ಹೇಳ್ತೀವಿ. 35 ಅಂಕಗಳಿಗಿಂತ ಕಮ್ಮಿ ತಗೊಂಡವರು ಸೋತಾಗೆ. ಬಾರ. ಪಾಂಡುರಂಗ ಅವರು 90 ಅಂಕಗಳು ತಗೊಂಡು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಅಣ್ಣ, ನೀನು ಯಾರು ನಿಲ್ಬೇಕಾದ್ರೆ ಮನಸ್ಸೋಣ. ರಾಜಿ ಅವರು 85 ಅಂಕಗಳು ತಗೊಂಡು 2ನೇ ಸ್ಥಾನದಲ್ಲಿ ಇದ್ದಾರೆ. ರಂಗಮ್ಮ ಮತ್ತೆ ಚಂಪಾ 75 ಅಂಕಗಳು, ಪದ್ದು ಮತ್ತೆ ವಿಟ್ಲ 60 ಅಂಕಗಳು. ಇನ್ಯಾರು ಉಳಿದಿದ್ದಾರೆ? ಇಲ್ಲ,
ಕಮ್ಮಿ ತಗೊಂಡಿದ್ರೆ ಆಗ್ತಾ ಇತ್ತು. ನೀವು 36 ತಗೊಂಡು ಜಸ್ಟ್ ಪಾಸ್ ಆಗಿದ್ದೀರ. ಹಾಗಾಗಿ ನೀವು ಯಾರು ಸಾಯವಾಗಿಲ್ಲ. ತಗೊಳ್ಳಿ ನಿಮ್ ಗಂಟು. ಅಣ್ಣ ಇವಾಗ ನೀವು ನಮ್ಮ ಮನೆಗೆ ಬಂದ್ರಿ, ಗನ್ ತೋರಿಸಿದ್ರಿ, ಒಡವೆನೆಲ್ಲ ಕಿತ್ಕೊಂಡ್ರಿ, ಆಟ ಆಡ್ಸಿದ್ರಿ, ಪುನಃ ಒಡವೆನ ವಾಪಸ್ ಕೊಡ್ತಾ ಇದ್ದೀರಾ. ಯಾಕಣ್ಣ ನಮಗೆ ಇಷ್ಟೆಲ್ಲ ಟೆನ್ಷನ್ ಇಟ್ಬಿಟ್ರಿ? ಅಯ್ಯೋ, ನಾವ್ ಇಷ್ಟೊತ್ತವರೆಗೆ ಮಾಡಿದ್ದು ತಮಾಷೆಗಾಗಿ. ಅಲ್ಲಿ ನೋಡಿ ಕ್ಯಾಮ್ರಾ, ಏನ್ ನಡೀತಾ ಇದೆ ಇಲ್ಲಿ? ಯಾಮಾರ್ಸಿ ನಗಾಡ್ಸಿ ಅನ್ನೋ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಕ್ರ